ನಮಸ್ಕಾರ. ಮತ್ತೊಂದು ಸ್ಮಾಲ್ ಟಾಪಿಕ್ದೊಂದಿಗೆ 5 ಮಿನಿಟ್ ಕರೆಂಟ್ ಇವೆಂಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಟಾಪಿಕ್ ನಂಬರ್ 32, ನ್ಯಾಷನಲ್ ಇಂಪಾರ್ಟೆನ್ಸ್. ಐತಿಹಾಸಿಕ ವ್ಯಕ್ತಿಗಳ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಅವ್ರು ಯಾರಂದರೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರು ಫೆಬ್ರವರಿ 13ರಂದು ಹುಟ್ಟುತ್ತಾರೆ. ಅವರು ಹುಟ್ಟಿದ ದಿನವನ್ನು ನ್ಯಾಷನಲ್ ವುಮೆನ್ಸ್ ಡೇ ಅಂತೇಳಿ ಆಚರಿಸ್ತೀವಿ. ಕನ್ಫ್ಯೂಸ್ ಆಗ್ತೀರಿ ಇಲ್ಲಿ ನೀವು. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬೇರೆ, ನ್ಯಾಷನಲ್ ವುಮೆನ್ಸ್ ಡೇ ಬೇರೆ. ಅದನ್ನು ಮೊದಲೇ ನಿಮಗೆ ನಾನು ಕ್ಲಾರಿಫೈ ಮಾಡ್ತೀನಿ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಮಾರ್ಚ್ ತಿಂಗಳು 8ನೇ ತಾರೀಕು ಆಚರಣೆ ಮಾಡ್ತೇವೆ. ನ್ಯಾಷನಲ್ ವುಮೆನ್ಸ್ ಡೇಯನ್ನು ಫೆಬ್ರವರಿ 13ಕ್ಕೆ ಆಚರಣೆ ಮಾಡ್ತೇವೆ. ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಆವತ್ತು ಸರೋಜಿನಿ ನಾಯ್ಡು ಅವರ ಬರ್ತ್ಡೇ. ಕೆಲವೊಬ್ಬರು ಬರ್ತ್ಡೇಗಳನ್ನು ನ್ಯಾಷನಲ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ನೀವು ನಮ್ಮ ಬರ್ತ್ಡೇಗಳನ್ನು ನಾವೇ ಕೇಕ್ ಸ್ವಂತ ಖರೀದಿ ಮಾಡಿ ನಾವೇ ಖರ್ಚು ಮಾಡಿ ಮಾಡ್ಕೊಳ್ತೀವಿ, ಆಚರಣೆಯನ್ನು ಮಾಡ್ಕೊಳತ್ತೀವಿ. ಇಷ್ಟ ಡಿಫ್ರೆನ್ಸ್. ಅವ್ರ ಬರ್ತ್ಡೇಯನ್ನು ನೇಷನ್ ಆಚರಿಸುತ್ತೆ, ನಮ್ಮ ಬರ್ತ್ಡೇಯನ್ನು ನಾವೇ ಖರ್ಚು ಮಾಡಿ ಆಚರಿಸ್ತೀವಿ. ಯಾಕೆ ಏನು ಅಂಥೇಳಿ ಕಾರಣ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸರೋಜಿನಿ ನಾಯ್ಡು ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತೇಳಿತ್ತು. 1885 ಇಸ್ವಿಯಲ್ಲಿ ಅದೇನಾಗಿತ್ತು, ಸ್ಟಾರ್ಟ್ ಆಗಿತ್ತು. ಅದರ ಅಧ್ಯಕ್ಷರಾಗಿರ್ತಕ್ಕಂತಹ ಭಾರತೀಯ ಮೊಟ್ಟ ಮೊದಲ ಮಹಿಳೆಯವರು 1925 ಇಸ್ವಿಯಲ್ಲಿ ಕಾನ್ಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೀತದೆ, ವಾರ್ಷಿಕ ಅಧಿವೇಶನ. ಅದಕ್ಕೆ ಪ್ರತಿ ವರ್ಷ ಒಬ್ಬೊಬ್ಬರು ಏನಾಗ್ತಿದ್ರು ಅಂದರೆ ಅಧ್ಯಕ್ಷರಾಗಿರ್ತಿದ್ರು. ಉದಾಹರಣೆಗೆ ಮೊಟ್ಟ ಮೊದಲ ಅಧ್ಯಕ್ಷರು ಯಾರಾಗಿದ್ದರು? WC ಬ್ಯಾನರ್ಜಿ ಆಗಿದ್ರಲ್ಲ, ಇವರು ಪುರುಷರ ಮೊಟ್ಟ ಮೊದಲ ಅಧ್ಯಕ್ಷರು. ಹಾಗಾದರೆ ಮೊಟ್ಟ ಮೊದಲ ಮಹಿಳಾ ಭಾರತೀಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ದ್ಯಾಟ್ ಈಸ್ ಸರೋಜಿನಿ ನಾಯ್ಡು. ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತದೆ, ಮೇಡಮ್ ಅನಿ ಬೆಸೆಂಟ್ ಅದಾರಲ್ರಿ ಸರ್ ಅಂತ ಕೇಳ್ತಾರೆ. ಕರೆಕ್ಟ್, ಅನಿ ಬೆಸೆಂಟ್ ಕೂಡ ಮೊಟ್ಟ ಮೊದಲ ಮಹಿಳೆನೇ. ಅವರು 1917ರಲ್ಲಿ ಆಗ್ಯಾರ. ಇವ್ರಿಗಿಂತ ಮೊದಲನೇ ಆಗ್ಯಾರ 8 ವರ್ಷ. ಆದರೆ ಅನಿ ಬೆಸೆಂಟ್ ಅವರು ಭಾರತೀಯ ಮೂಲದವರು ಅಲ್ಲ. ಅವ್ರು ಹುಟ್ಟಿದ್ದು ಭಾರತದಲ್ಲಿ ಅಲ್ಲ, ನಂತರ ಭಾರತಕ್ಕೆ ಬಂದು ಸಿಟಿಜನ್ಶಿಪ್ ತೊಗೊಂಡ್ರು. ಬಟ್ ಅವ್ರದ್ದು ಮೂಲ ಏನು? ವಿದೇಶಿ ಮೂಲದವರು. ಅನಿ ಬೆಸೆಂಟ್ ಅವರು ಯಾವ ದೇಶದವರು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಾವು ಕಮೆಂಟ್ ಹಾಕಿ. ಓಕೆ, ಅವರಿಗೆ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ಗೆ ಕನೆಕ್ಟಿವಿಟಿ ಇದೆ, ಕ್ಲೂ ಕೊಡ್ತಾ ಇದ್ದೀನಿ. ಆದರೆ ಭಾರತದಲ್ಲಿಯೇ ಹುಟ್ಟಿ, ಓಕೆ, ಭಾರತೀಯ ಮಹಿಳೆ ಆಗಿರ್ತಕ್ಕಂಥ ಸರೋಜಿನಿ ನಾಯ್ಡು ಅವರು INCಯ ಮೊದಲ ಅಧ್ಯಕ್ಷರಾಗ್ತಾರೆ. INCಯ ಅಧ್ಯಕ್ಷರಾಗಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಅಂತ ಕೇಳಿದರೆ ಅನಿ ಬೆಸೆಂಟ್ ಬರೀಬೇಕು. INCಯ ಅಧ್ಯಕ್ಷರಾಗಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ಯಾರನ್ನು ಬರೀಬೇಕು? ಸರೋಜಿನಿ ನಾಯ್ಡು ಬರೀಬೇಕು. ತದನಂತರ ಭಾರತದ ಮೊಟ್ಟ ಮೊದಲ ಮಹಿಳಾ ಗವರ್ನರ್ ಯಾರು ಅಂತ ಕೇಳ್ಬೋದು ನಿಮಗೆ. ಅದು ಕೂಡ ಯಾರು? ಸರೋಜಿನಿ ನಾಯ್ಡು. ಎಲ್ಲಾದರೂ ಉತ್ತರ ಪ್ರದೇಶದಲ್ಲಿ 1947ನೇ ಇಸ್ವಿಯಲ್ಲಿನೇ ಗವರ್ನರ್ ಆಗ್ತಾರೆ. ಯಾರು? ಸರೋಜಿನಿ ನಾಯ್ಡು ಅವರು. ಇವರು ಹುಟ್ಟಿದ್ದು ಫೆಬ್ರವರಿ 13, 1879ರಲ್ಲಿ ಹುಡ್ತಾರೆ. ಮಾರ್ಚ್ 2, 1949ಕ್ಕೆ ಏನಾಗ್ತದೆ, ಇವ್ರದ್ದು ಮರಣ ಆಗ್ತದೆ. ಸರೋಜಿನಿ ನಾಯ್ಡು ಅವರು ಕವಿಯಾಗಿದ್ದರು, ರಾಜಕಾರಣಿ ಆಗಿದ್ದರು, ಮಹಾತ್ಮ ಗಾಂಧೀಜಿಯವರ ಅಪ್ಪಟ ಶಿಷ್ಯರಾಗಿದ್ದರು. ಇವ್ರಿಗೆ ನಿಕ್ ನೇಮ್ ಏನಪ್ಪ? ಒಂದೊಂದ್ಸರಿ ಕೇಳ್ತಾರೆ ಸಣ್ಣ ಪುಟ್ಟ ಎಕ್ಸಾಮಿನೇಷನ್ದಲ್ಲಿ. ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ, ಭಾರತಕ ಕೋಕಿಲ ಅಂತೇಳಿ ಕರೀತಾರೆ. ಯಾರನ್ನ? ಸರೋಜಿನಿ ನಾಯ್ಡು ಅವ್ರನ್ನ. ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಬ್ರಿಟಿಷ್ ಸರ್ಕಾರದಿಂದ ಕೈಸರ್ ಎ ಹಿಂದ್ ಅಂಥೇಳಿ ಪ್ರಶಸ್ತಿಯನ್ನು ಸರೋಜಿನಿ ನಾಯ್ಡು ಅವರು ತಗೋತಾರೆ. ಅದೇ ರೀತಿಯಾಗಿ ಕೈಸರ್ ಎ ಹಿಂದ್ ಅಂತಕ್ಕಂಥ ಪ್ರಶಸ್ತಿ ತಗೊಂಡ ಇನ್ನುಳಿದ ಭಾರತೀಯರು ಯಾರು ಅಂಥೇಳಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆ ನಾ ಹೇಳ್ತಾ ಇಲ್ಲ ಅಂದರೆ ನಿಮಗೆಲ್ಲ ಗೊತ್ತಿದೆ. ನೋಡೋಣ ನಿಮಗೆ ಎಷ್ಟು ಫಾಸ್ಟಾಗಿ ನಿಮಗೆ ನೆನಪು ಬರ್ತದೆ, ಅದು ನೀವು ಹೆಂಗೆ ಕಮೆಂಟ್ ಮಾಡ್ತೀರಿ ಅಂತೇಳಿ ಕೇಳೋದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಸರೋಜಿನಿ ನಾಯ್ಡು ಅವರು ಉಪ್ಪಿನ ಸತ್ಯಾಗ್ರಹ ಆಗ್ತದೆ 1930ರಲ್ಲಿ. ಅದರಲ್ಲಿ ಗಾಂಧೀಜಿಯವರ ಜೊತೆಗೆ ಆ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ಭಾಗವಹಿಸ್ತಾರೆ 1942ರಲ್ಲಿ. ಅವ್ರು ಸುಮ್ಮನೆ ಅಧ್ಯಕ್ಷರಾಗಲಿಲ್ಲ INCಗೆ, ಸುಮ್ಮನೆ ಉತ್ತರ ಪ್ರದೇಶದ ಗವರ್ನರ್ ಆಗಲಿಲ್ಲ. ನೋಡಿ, ಇಷ್ಟೆಲ್ಲನೂ ಕೂಡ ರಾಜಕಾರಣದಲ್ಲಿ ಇದ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 21 ತಿಂಗಳ ಕಾಲ ಜೈಲನ್ನು ಕೂಡ ಅನುಭವಿಸಿದರು. ಇಷ್ಟೆಲ್ಲ ಕೆಲಸಗಳನ್ನ ಮಾಡಿರ್ತಕ್ಕಂತಹ ಸರೋಜಿನಿ ನಾಯ್ಡು ಅವ್ರದ್ದು ಇಂಗ್ಲೀಷ್ ಬಹಳ ಅದ್ಭುತವಾಗಿತ್ತು. ನಿಮಗೇನಾದರೂ ಸರೋಜಿನಿ ನಾಯ್ಡು ಅವ್ರ ಇಂಗ್ಲೀಷ್ ಹೆಂಗಿತ್ತಪ್ಪ ಫ್ಲುಯೆನ್ಸಿ ಅಂತ ತಿಳ್ಕೊಬೇಕಾಗಿತ್ತಂದರೆ ಯೂಟ್ಯೂಬ್ದಾಗ ಹೋಗಿ ಸರ್ಚ್ ಮಾಡಿ ಸರೋಜಿನಿ ನಾಯ್ಡು ವಯಸ್ಸು ಅಂತೇಳಿ ಸರ್ಚ್ ಮಾಡಿ ಎಷ್ಟು ಚೆನ್ನಾಗಿ ಮಾತಾಡ್ಯಾರ ನೋಡಿ. ಇವ್ರನ್ನ ಮಿಕ್ಕಿ ಮೌಸ್ ಅಂತ ಕರಿತಿದ್ರು. ಇವರು ಹಲವಾರು ಕವಿತೆಗಳನ್ನ ಬರೀತಾರೆ. ದ ಗೋಲ್ಡನ್ ಥ್ರೆಶೋಲ್ಡ್ ಅಂತ ಬರೀತಾರೆ 1905ಕ್ಕೆ.
ದ ಬರ್ಡ್ ಆಫ್ ಟೈಮ್ ಅಂತ ಬರೀತಾರೆ 1912ಕ್ಕೆ, ದ ಬ್ರೋಕನ್ ವಿಂಗ್ ಅಂತ ಬರೀತಾರೆ 1912ಕ್ಕೆ, ಮೊಹಮ್ಮದ್ ಜಿನ್ನಾ ಒಗ್ಗಟ್ಟಿನ ರಾಯಭಾರಿ ಅಂತ ಬರೀತಾರೆ 1916ಕ್ಕೆ. ದ ಗ್ರೇಟ್ ಪರ್ಸ್ನಾಲಿಟೀಸ್ ಮೇಲೆ KAS ಮತ್ತು IASದಲ್ಲಿ ನೇರವಾಗಿ ಪ್ರಶ್ನೆಗಳು ಬರ್ತವೆ. ಇವರ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ತಪ್ಪಾಗಿರುವುದನ್ನು ಆಯ್ಕೆ ಮಾಡಿ, ಸರಿಯಾಗಿರೋದನ್ನು ಆಯ್ಕೆ ಮಾಡಿ ಅಂತಂದಾಗ ಒಂದು ವಿಷಯದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಳ್ಳೋದಕ್ಕೆ ಅಗತ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಈ ಚುಟುಕು ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ, ಆಲ್ ದ ಬೆಸ್ಟ್.